ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಡಿಸ್ಕಷನ್ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ಈ ಸದನದಲ್ಲಿ ಅಡ್ಜಾರ್ನ್ಮೆಂಟ್ ಸೈನ್ ಡೈ ಅಂತ ಘೋಷಣೆ ಮಾಡುವಂತಹ ಅಧಿಕಾರ ಯಾರಿಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಆಪ್ಷನ್ 1 ರಾಷ್ಟ್ರಪತಿಗಳು, ಆಪ್ಷನ್ 2 ಉಪರಾಷ್ಟ್ರಪತಿಗಳು, ಆಪ್ಷನ್ 3 ರಾಜ್ಯಸಭಾ ಅಧ್ಯಕ್ಷರು ಅಥವಾ ಆಪ್ಷನ್ 4 ಉಭಯ ಸದನಗಳ ಅಧ್ಯಕ್ಷರು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4. ಈ ಉಭಯ ಸದನದ ಅಧ್ಯಕ್ಷರು ಅಂತಂದರೆ ಲೋಕಸಭೆಯಲ್ಲಿ ಸ್ಪೀಕರ್ ಮತ್ತು ರಾಜ್ಯಸಭೆಯ ಚೇರ್ಮನ್ ಅಥವಾ ಈ ರಾಜ್ಯಸಭಾ ಅಧ್ಯಕ್ಷರಿಗೆ ಈ ಅಡ್ಜಾರ್ನ್ಮೆಂಟ್ ಸೈನ್ ಡೈ ಅಂತ ಘೋಷಣೆ ಮಾಡುವಂತಹ ಒಂದು ಅಧಿಕಾರ ಇರುತ್ತದೆ. ಮುಖ್ಯವಾಗಿ ಈ ಅಡ್ಜಾರ್ನ್ಮೆಂಟ್ ಸೈನ್ ಡೈ ಅಂತಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಯಾವುದೇ ಒಂದು ಸದನದಲ್ಲಿ ಅಥವಾ ಈ ಸಂಸತ್ತಿನ ಕಲಾಪಗಳು ಕಂಪ್ಲೀಟ್ ಆದಂತಹ ದಿನದಂದು ಈ ಅಡ್ಜಾರ್ನ್ಮೆಂಟ್ ಸೈನ್ ಡೈ ಅಂತ ಮುಂದಿನ ಸದನದ ಒಂದು ನಿರ್ದಿಷ್ಟ ಅವಧಿಯನ್ನು ಸೂಚಿಸದೆ ಅನಿರ್ದಿಷ್ಟಾವಧಿಗೆ ಈ ಒಂದು ಸದನವನ್ನು ಮುಂದೂಡುವಂತಹ ಅಥವಾ ಕೊನೆಗೊಳಿಸುವಂತಹ ಒಂದು ಸ್ಟೇಟ್ಮೆಂಟ್ ಈ ಅಡ್ಜಾರ್ನ್ಮೆಂಟ್ ಸೈನ್ ಡೈ ಅಂತ ಗುರುತಿಸಲಾಗುತ್ತದೆ. ಸೊ ಇದನ್ನು ಆಲ್ರೆಡಿ ನೀವು ಕಾನ್ಸ್ಟಿಟ್ಯೂಷನ್ನಲ್ಲಿ ಓದಿರ್ತೀರಿ. ಸೊ ಅದಕ್ಕೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಈ ಭಾರತೀಯ ರೈಲ್ವೆನಲ್ಲಿ ಹೊಸದಾಗಿ ಅನುಷ್ಠಾನಗೊಳ್ಳುತ್ತಿರುವಂತಹ ಈ ರೈಲ್ವೆ ಕವಚ್ ಅನ್ನುವ ವ್ಯವಸ್ಥೆಯ ಮುಖ್ಯ ಉದ್ದೇಶ ಏನು ಅಂತ ಪ್ರಶ್ನೆ ಇದೆ. ಕವಚ್ ಅನ್ನುವ ವ್ಯವಸ್ಥೆಯ ಮುಖ್ಯ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದಾದರೆ, ಆಪ್ಷನ್ಗಳಲ್ಲಿ ಈ ರೈಲ್ವೆನಲ್ಲಿ ಪ್ರಯಾಣಿಸುವಂತಹ ಪ್ರಯಾಣಿಕರಿಗೆ ವಿಮೆಯನ್ನು ಒದಗಿಸುವುದು ಈ ಕವಚ್ ಅನ್ನುವ ವ್ಯವಸ್ಥೆಯ ಮುಖ್ಯ ಉದ್ದೇಶ ಆಗಿದೆ ಅಂತ ಇದೆ. ಆಪ್ಷನ್ 2, ಈ ರೈಲ್ವೆಯಲ್ಲಿ ಪ್ರಯಾಣಿಸುವಂತಹ ಪ್ರಯಾಣಿಕರಿಗೆ ಆರೋಗ್ಯಕರ ಆಹಾರವನ್ನು ಒದಗಿಸುವ ಒಂದು ಉದ್ದೇಶವನ್ನು ಈ ಕವಚ್ ಅನ್ನುವ ವ್ಯವಸ್ಥೆ ಹೊಂದಿದೆ ಅಂತ ಇದೆ. ಆಪ್ಷನ್ 3, ಈ ರೈಲ್ವೆ ಪ್ರಯಾಣಿಕರಿಗೆ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸುವುದು ಈ ಕವಚ್ ವ್ಯವಸ್ಥೆಯ ಮುಖ್ಯ ಉದ್ದೇಶ ಅಂತ ಇದೆ. ಅಥವಾ ಆಪ್ಷನ್ 4, ಸ್ವಯಂ ಚಾಲಿತ ರೈಲು ರಕ್ಷಣಾ ವ್ಯವಸ್ಥೆ ಈ ಕವಚ್ ಅನ್ನುವ ವ್ಯವಸ್ಥೆಯಾಗಿದೆ ಅಂತ ಇದೆ. ಸೊ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೈಲ್ವೆ ಕವಚ್ ಅನ್ನುವ ವ್ಯವಸ್ಥೆ ಈ ಕೆಳಗಿನ ಯಾವ ಆಪ್ಷನ್ಗಳಿಗೆ ಸರಿ ಹೊಂದುತ್ತದೆ ಅಂತ ಆನ್ಸರ್ಗಳನ್ನು ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಈ ಕೆಳಗಿನ ಯಾವ ವರ್ಷದಲ್ಲಿ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಲಾಯಿತು? ಈ ಜನರಿಕ್ ಅಂಗಡಿಗಳನ್ನು ಪ್ರಾರಂಭ ಮಾಡಲಾಯಿತು ಸರ್ಕಾರದಿಂದ. ಈ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಯಾವಾಗ ಪ್ರಾರಂಭ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 2016ನೇ ಇಸ್ವಿ, ಆಪ್ಷನ್ ಬಿ 2014ನೇ ಇಸ್ವಿ, ಆಪ್ಷನ್ ಸಿ 2006ನೇ ಇಸ್ವಿ ಅಥವಾ ಆಪ್ಷನ್ ಡಿ 2008ನೇ ಇಸ್ವಿ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಡಿ 2008ನೇ ಇಸವಿಯಲ್ಲಿ ಈ ಭಾರತದ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಲಾಯಿತು. ಮುಖ್ಯವಾಗಿ ಈ ಕೈಗೆಟುಕುವಂತಹ ಬೆಲೆಯಲ್ಲಿ ಬಡವರಿಗೆ ಮುಖ್ಯವಾಗಿ ಈ ಒಂದು ಔಷಧಿಗಳನ್ನು ಒದಗಿಸುವಂತಹ ಒಂದು ಕೇಂದ್ರಗಳನ್ನು ಈ ಜನೌಷಧಿ ಕೇಂದ್ರಗಳಂತ ಸ್ಥಾಪನೆ ಮಾಡಲಾಗಿತ್ತು 2008ರಲ್ಲಿ. ಸೊ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, 2023 ಜನವರಿ 31ಕ್ಕೆ ಈ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳು ಅಥವಾ PMBK ಅನ್ನುವ ಈ ಒಂದು ಪರಿಯೋಜನೆಯ ಅಡಿಯಲ್ಲಿ ಸುಮಾರು 9082 ಸಂಖ್ಯೆಯ ಈ ಕೇಂದ್ರಗಳನ್ನು ದೇಶದಾದ್ಯಂತ ಸ್ಥಾಪನೆ ಮಾಡಲಾಗಿದೆ ಅಂತ ಕೇಂದ್ರ ಆರೋಗ್ಯ ಸಚಿವರಿಂದ ಸ್ಟೇಟ್ಮೆಂಟನ್ನು ಅಥವಾ ಇನ್ಫಾರ್ಮೇಷನನ್ನು ಶೇರ್ ಮಾಡಲಾಗಿತ್ತು. ಸೊ ಹೀಗಾಗಿ ಈ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು, ಅದರಲ್ಲೂ ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರುವಂತಹ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. 2008ನೇ ಇಸವಿ ನವೆಂಬರ್ನಲ್ಲಿ ಪ್ರಾರಂಭಗೊಂಡಂತಹ ಈ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳು ಮುಖ್ಯವಾಗಿ ಜನೌಷಧಿ ಪರಿಯೋಜನೆ ಅನ್ನುವ ಒಂದು ಯೋಜನೆಯ ಅಡಿಯಲ್ಲಿ ಈ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿತ್ತು. ಈ ಒಂದು ಯೋಜನೆಯನ್ನು ನಮ್ಮ ಕೇಂದ್ರದ ರಾಸಾಯನಿಕಗಳು ಮತ್ತು ರಸಗೊಬ್ಬರಗಳ ಸಚಿವಾಲಯದ ಫಾರ್ಮಾಸ್ಯೂಟಿಕಲ್ಸ್ ಡಿಪಾರ್ಟ್ಮೆಂಟ್ನಿಂದ ಪ್ರಾರಂಭ ಮಾಡಲಾಗಿತ್ತು. ಸೊ ಅಷ್ಟೇ ಅಲ್ಲದೆ ಈ ಒಂದು ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡುವಂತಹ ಮುಖ್ಯ ಉದ್ದೇಶವನ್ನು ಆಲ್ರೆಡಿ ತಿಳಿದುಕೊಂಡ ಹಾಗೆ
ದೇಶದಲ್ಲಿ ವಾಸಿಸುವಂತಹ ಎಲ್ಲ ನಾಗರಿಕರು ಮತ್ತು ಮುಖ್ಯವಾಗಿ ಬಡವರಿಗೆ ಕೈಗೆಟುಕುವಂತಹ ದರದಲ್ಲಿ ಗುಣಮಟ್ಟದ ಔಷಧಗಳನ್ನು ಒದಗಿಸುವಂತಹ ಉದ್ದೇಶವನ್ನು ಮತ್ತು ಈ ಆರೋಗ್ಯ ಸಂರಕ್ಷಣೆಯಲ್ಲಿ ಜನರ ಜೇಬಿನಿಂದ ಹೊರಹೋಗುವಂತಹ ವೆಚ್ಚಗಳನ್ನು ಕಡಿಮೆ ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಭಾರತೀಯ ಜನೌಷಧಿ ಕೇಂದ್ರಗಳನ್ನು 2008ನೇ ಇಸವಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಈ ಜನೌಷಧಿ ಕೇಂದ್ರಗಳನ್ನು ಜನರಿಕ್ ಔಷಧಗಳು ಅಂತ ಕೂಡ, ಔಷಧಿ ಅಂಗಡಿಗಳು ಅಂತ ಕೂಡ ಕರೆಯಲಾಗ್ತಾ ಇದ್ದು, ಈ ಜನರಿಕ್ ಔಷಧಿಗಳನ್ನು ಕಡಿಮೆ ಬೆಲೆಯಲ್ಲಿ ಲಭ್ಯವಾಗುವಂತೆ ಮತ್ತು ಈ ಬಡವರಿಗೆ ಮುಖ್ಯವಾಗಿ ಈ ಗುಣಮಟ್ಟದ ಮತ್ತು ಪರಿಣಾಮಕಾರಿತ್ವದಲ್ಲಿ, ಅಂದರೆ ಈ ಒಂದು ಬ್ರ್ಯಾಂಡೆಡ್ ಔಷಧಿಗಳಿಗೆ ಹೋಲಿಸಿದರೆ ಅದೇ ಒಂದು ಕಂಟೆಂಟನ್ನು ಕಡಿಮೆ ಬೆಲೆಯಲ್ಲಿ ಕ್ವಾಲಿಟಿ ಮತ್ತು ಎಫೆಕ್ಟಿವ್ ಆದಂತಹ ಒಂದು ಔಷಧಗಳನ್ನು ಒದಗಿಸುವಂತಹ ಒಂದು ಉದ್ದೇಶ ಈ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳು ಮಾಡ್ತಾ ಇವೆ 2008ನೇ ಇಸ್ವಿಯಿಂದ. ಇನ್ನು ಈ ಜನೌಷಧಿ ಕೇಂದ್ರಗಳನ್ನು ಯಾರು ತೆರೆಯಬಹುದು ಅಂತ ತಿಳ್ಕೊಳ್ಳೋದಾದರೆ, ರಾಜ್ಯ ಸರ್ಕಾರಗಳು ಅಥವಾ ಇತರ ಯಾವುದೇ ಸಂಸ್ಥೆಗಳಿಂದ ಮತ್ತು ಪ್ರತಿಷ್ಠಿತವಾದಂತಹ NGOಗಳು ಅಂತಂದರೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಗಳು, ಟ್ರಸ್ಟ್ಗಳು ಅಥವಾ ಖಾಸಗಿ ಆಸ್ಪತ್ರೆಗಳು, ದತ್ತಿ ಸಂಸ್ಥೆಗಳು, ವೈದ್ಯರು ಅಥವಾ ನಿರುದ್ಯೋಗ ಹೊಂದಿರುವಂತಹ ಈ ಫಾರ್ಮಾಸಿಸ್ಟ್ಗಳಾಗಿರಬಹುದು, ವೈಯಕ್ತಿಕ ಉದ್ಯಮಿಗಳು ಮತ್ತು ಈ ಜನೌಷಧಿ ಕೇಂದ್ರದಲ್ಲಿ ಅರ್ಜಿ ಮಾಡಬಹುದಾದಂತಹ ಇತರ ಯಾವುದೇ ಇಂಟ್ರೆಸ್ಟೆಡ್ ವ್ಯಕ್ತಿಗಳು ಕೂಡ ಈ ಒಂದು ಜನೌಷಧಿ ಕೇಂದ್ರವನ್ನು ತೆರೆಯಬಹುದಾಗಿದೆ. ಆದರೆ ಒಂದು ಕಂಡೀಷನ್ ಏನು ಅಂತಂದರೆ, ಅಲ್ಲಿ ಕೆಲಸ ಮಾಡುವಂತಹ ಈ ಒಂದು ಜನೌಷಧಿ ಕೇಂದ್ರದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿ ಈ B ಫಾರ್ಮಾ ಅಥವಾ D ಫಾರ್ಮಾ ಅನ್ನುವ ಪದವಿಯನ್ನು ಹೊಂದಿರುವಂತಹ ಫಾರ್ಮಾಸಿಸ್ಟ್ ಆಗಿರಬೇಕು. ಅವರನ್ನು ನೇಮಿಸಿಕೊಂಡು ಈ ಜನೌಷಧಿ ಕೇಂದ್ರಗಳನ್ನು ಯಾರು ಬೇಕಾದರೂ ತೆರೆಯಲು ಅರ್ಜಿಯನ್ನು ಗೌರ್ಮೆಂಟ್ಗೆ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ ಇನ್ಫಾರ್ಮೇಷನ್ ಆಫ್ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಮ್ಯಾನ್ ಹೋಲ್ಗಳನ್ನು ಅಂತಂದರೆ ಚರಂಡಿ ಅಂತ ನಾವು ಕನ್ನಡದಲ್ಲಿ ಅರ್ಥ ಮಾಡ್ಕೋಬೋದು. ಸೊ ಈ ಮ್ಯಾನ್ ಹೋಲ್ಗಳನ್ನು ಸ್ವಚ್ಛಗೊಳಿಸುವಂತಹ ಉದ್ದೇಶದಿಂದ ರೋಬೋಟ್ಗಳನ್ನು ಅಳವಡಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಯಾವ ರಾಜ್ಯದಲ್ಲಿ ಮೊದಲ ಬಾರಿಗೆ ಈ ಮ್ಯಾನ್ ಹೋಲ್ಗಳನ್ನು ಸ್ವಚ್ಛಗೊಳಿಸಲು ರೋಬೋಟ್ಗಳನ್ನು ಉಪಯೋಗಿಸಲಾಗ್ತಾ ಇದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಕೇರಳ, ಆಪ್ಷನ್ 2 ದೆಹಲಿ, ಆಪ್ಷನ್ 3 ಕರ್ನಾಟಕ, ಆಪ್ಷನ್ 4 ಗುಜರಾತ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 1 ಕೇರಳ ರಾಜ್ಯದಲ್ಲಿ ಮೊದಲ ಬಾರಿಗೆ ಈ ಮ್ಯಾನ್ ಹೋಲ್ಗಳು ಅಥವಾ ಈ ಚರಂಡಿಗಳನ್ನು ಸ್ವಚ್ಛಗೊಳಿಸುವಂತಹ ಉದ್ದೇಶದಿಂದ ರೋಬೋಟ್ಗಳನ್ನು ಬಳಸಲಾಗ್ತಾ ಇದೆ. ಮೊದಲ ಬಾರಿಗೆ ಈ ರೋಬೋಟ್ಗಳನ್ನು ಡೆಪ್ಲಾಯ್ ಮಾಡ್ತಾ ಇದ್ದು, ಸೊ ರೀಸೆಂಟಾಗಿ ಇದು ನ್ಯೂಸ್ನಲ್ಲಿತ್ತು. ಆಪ್ಷನ್ 1 ಕೇರಳ ಈಸ್ ರೈಟ್ ಆನ್ಸರ್. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ರೋಬೋಟಿಕ್ ಸ್ಕ್ಯಾವೆಂಜರ್ ಅಥವಾ ಈ ಚರಂಡಿಯನ್ನು ಸ್ವಚ್ಛಗೊಳಿಸುವಂತಹ ರೋಬೋಟಿಕ್ ಸ್ಕ್ಯಾವೆಂಜರ್, ಇದರ ಹೆಸರು ಬ್ಯಾಂಡಿಕೂಟ್ ಅಂತ. ಸೊ ಈ ಒಂದು ರೋಬೋಟನ್ನು ಕೇರಳ ಸರ್ಕಾರದಿಂದ ಮೊದಲ ಬಾರಿಗೆ ಈ ದೇವಾಲಯದ ಪಟ್ಟಣವಾದಂತಹ ಗುರುವಾಯೂರಿನಲ್ಲಿ ಚರಂಡಿಗಳನ್ನು ಸ್ವಚ್ಛಗೊಳಿಸುವಂತಹ ಉದ್ದೇಶದಿಂದ ಈ ಒಂದು ರೋಬೋಟನ್ನು ಬಳಸಲಾಗ್ತಾ ಇದೆ. ಸೊ ಅಷ್ಟೇ ಅಲ್ಲದೆ ಈ ಒಂದು ರೋಬೋಟಿಕ್ ತಂತ್ರಜ್ಞಾನವನ್ನು ಬಳಸಿದಂತಹ ಮೊದಲ ರಾಜ್ಯ ಕೇರಳ ಆಗಿ ಗುರುತಿಸಲ್ಪಡ್ತಾ ಇದೆ. ಸೊ ಈ ಬ್ಯಾಂಡಿಕೂಟ್ ಅನ್ನುವ ಈ ಒಂದು ರೋಬೋಟ್ ಮುಖ್ಯವಾಗಿ ಇದರ ಒಂದು ಘಟಕವಾದಂತಹ ಟ್ರಾನ್ ಅನ್ನುವ ಒಂದು ಘಟಕ ಈ ಚರಂಡಿಗಳಲ್ಲಿ ಅಥವಾ ಮ್ಯಾನ್ ಹೋಲ್ಗಳಲ್ಲಿ ಪ್ರವೇಶ ಮಾಡುವುದಷ್ಟೇ ಅಲ್ಲದೆ, ಈ ಮನುಷ್ಯರು ಯಾವ ರೀತಿ ತಮ್ಮ ಕೈಕಾಲುಗಳಿಂದ ಆ ಕೊಳಚೆಯನ್ನು ಸ್ವಚ್ಛಗೊಳಿಸುವಂತಹ ಕೆಲಸವನ್ನು ಮಾಡ್ತಾರೆ, ಅದೇ ರೀತಿಯಾದಂತಹ ಕೆಲಸವನ್ನು ಈ ರೋಬೋಟಿಕ್ ಆರ್ಮ್ಸ್ಗಳು ಕೆಲಸ ಮಾಡುವಂತೆ ಇವುಗಳನ್ನು ಸಿದ್ಧಪಡಿಸಲಾಗಿದೆ, ಡಿಸೈನ್ ಆ್ಯಂಡ್ ಡೆವಲಪ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಈ ರೋಬೋಟ್ಗಳು ವಾಟರ್ ರೆಸಿಸ್ಟೆನ್ಸ್ ಅಥವಾ ಜಲ ನಿರೋಧಕವಾಗಿದ್ದು ಈ HD ವಿಷನ್ ಕ್ಯಾಮರಾಗಳನ್ನು ಕೂಡ ಇದರಲ್ಲಿ ಅಳವಡಿಸಲಾಗಿದೆ. ಅಷ್ಟೇ ಅಲ್ಲದೆ ಈ ಚರಂಡಿಗಳಲ್ಲಿ ಹಾನಿಕಾರಕ ಅನಿಲಗಳನ್ನು ಪತ್ತೆ ಹಚ್ಚುವಂತಹ ಒಂದು ಸಂವೇದಕಗಳು ಅಥವಾ ಸೆನ್ಸಾರ್ಗಳನ್ನು ಕೂಡ ಇದರಲ್ಲಿ ಅಳವಡಿಸಲಾಗಿದೆ. ಇದೇ ರೀತಿಯಾದಂತಹ ಪ್ರಯತ್ನವನ್ನು ಮೊದಲಿಗೆ ಈ ಕೇರಳದ ತಿರುವನಂತಪುರಂನಲ್ಲಿ 2018ರಲ್ಲಿ ಮಾಡಲಾಗಿತ್ತು. ಸೊ ಸದ್ಯಕ್ಕೆ ಈ ಗುರುವಾಯೂರಿನಲ್ಲೂ ಕೂಡ ಈ ಒಂದು ಪ್ರಯತ್ನವನ್ನು ಈ ಬ್ಯಾಂಡಿಕೋಟ್ ಅನ್ನುವ ಒಂದು ರೋಬೋಟನ್ನು ಚರಂಡಿಗಳನ್ನು ಸ್ವಚ್ಛ ಮಾಡಲಿಕ್ಕೆ ಉಪಯೋಗಿಸಲಾಗ್ತಾ ಇದೆ. ಸೊ ನೆನ್ಪಿಟ್ಕೊಳ್ಳಿ, ಕೇರಳದಲ್ಲಿ ಮೊದಲ ಬಾರಿಗೆ ಈ ರೋಬೋಟಿಕ್ ಸ್ಕ್ಯಾವೆಂಜರ್ಗಳನ್ನು ಬಳಸಲಾಗ್ತಾ ಇದೆ ದೇಶದಲ್ಲಿ. ಇನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಲಾದಂತಹ ಈ ರೋಬೋಟ್ಗಳು ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗನ್ನು ತಡೆಗಟ್ಟುವುದರಲ್ಲಿ ಸಾಕಷ್ಟು ಪ್ರಮುಖವಾದಂತಹ ಪಾತ್ರವನ್ನು ವಹಿಸಲಿದೆ ಅಂತ ನಾವು ಅರ್ಥ ಮಾಡ್ಕೋಬಹುದಾಗಿದೆ. ಸೊ ಹೀಗಾಗಿ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಅಂದರೆ ಏನು ಅಂತ ಕಾಂಟೆಕ್ಸ್ಟನ್ನು ಅಥವಾ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಒಂದು ಇಮೇಜ್ನಲ್ಲಿ ಕೂಡ ನೋಡ್ಬೋದು ನೀವು ಯಾವ ರೀತಿಯಾಗಿ ಚರಂಡಿಯಲ್ಲಿ ಅಥವಾ ಮ್ಯಾನ್ ಹೋಲ್ಗಳಲ್ಲಿ ಇಳಿದು
ಕಾರ್ಮಿಕರು ಕೆಲಸವನ್ನು ಮಾಡ್ತಾರೆ ಮತ್ತು ಅಲ್ಲಿ ಬ್ಲಾಕೇಜಸ್ಸನ್ನು ಉಂಟು ಮಾಡಿದಂತಹ ಕೊಳಚೆಯನ್ನು ಮ್ಯಾನ್ಯುವಲ್ ಆಗಿ ರಿಮೂವ್ ಮಾಡ್ತಾರೆ ಅಥವಾ ತೆಗೆದು ಹಾಕ್ತಾರೆ ಅಂತ. ಸೊ ಈ ಒಂದು ಪ್ರೊಸೆಸ್ನಲ್ಲಿ ಸಾಕಷ್ಟು ಕಾರ್ಮಿಕರು ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ. ಸೊ ಹೀಗಾಗಿ ಆ ಒಂದು ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಅನ್ನುವ ಪ್ರೊಸೆಸ್ಸನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಸರ್ಕಾರದಿಂದ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಆ್ಯಕ್ಟ್ ಅಂತ 2013ರಲ್ಲಿ ಜಾರಿಗೊಳಿಸಲಾಗಿತ್ತು ಈ ಒಂದು ಕಾಯ್ದೆಯನ್ನು. ಇದರ ಒಂದು ಕಾಯ್ದೆಯ ಒಂದು ಹೆಸರನ್ನು ತಿಳ್ಕೊಳ್ಳೋದಾದರೆ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಗಳ ಉದ್ಯೋಗದ ನಿಷೇಧ ಮತ್ತು ಅವರ ಪುನರ್ವಸತಿ ಮಾಡುವಂತಹ ಕಾಯ್ದೆ 2013 ಅನ್ನುವ ಕಾಯ್ದೆಯನ್ನು 2013ನೇ ಇಸವಿಯಲ್ಲಿ ಪ್ರಾರಂಭ ಮಾಡಲಾಗಿತ್ತು ಅಥವಾ ಜಾರಿಗೊಳಿಸಲಾಗಿತ್ತು. ಸೊ ಇದು ಜಾರಿಗೆ ಬಂದಂತಹ ವರ್ಷ 6/12/2013. ಸೊ ಮುಖ್ಯವಾಗಿ ಈ ಒಂದು ಮ್ಯಾನ್ಯುವಲ್ ಸ್ಕ್ಯಾವೆಂಜನ್ನು ದೇಶದಾದ್ಯಂತ ಈ ಒಂದು ನಿಷೇಧಿತ ಚಟುವಟಿಕೆಗಾಗಿ ಗುರುತಿಸುವಂತಹ ಕಾಯ್ದೆ ಈ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಕಾಯ್ದೆ ಆಗಿದೆ. ಅಷ್ಟೇ ಅಲ್ಲದೆ ಈ ಮೇಲೆ ತಿಳಿಸಲಾದಂತಹ ದಿನಾಂಕದಿಂದ ಯಾವುದೇ ವ್ಯಕ್ತಿ ಅಥವಾ ಏಜೆನ್ಸಿ ಕೂಡ ಈ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಅನ್ನುವ ಪ್ರೋಸೆಸ್ನಲ್ಲಿ ತೊಡಗಿಕೊಂಡು ಈ ಡ್ರೈನೇಜ್ಗಳನ್ನು ಅಥವಾ ಮ್ಯಾನ್ ಹೋಲ್ಸ್ಗಳಲ್ಲಿ ಇಳಿದು ಈ ಮ್ಯಾನ್ಯುವಲ್ ಆಗಿ ಆ ಒಂದು ಕೊಳಚೆಯನ್ನು ತೆಗೆಯುವಂತಹ ಕೆಲಸವನ್ನು ನಿಷೇಧ ಮಾಡುವಂತಹ ಆ್ಯಕ್ಟ್ ಅಥವಾ ಕಾಯ್ದೆ ಈ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಆ್ಯಕ್ಟ್ ಆಗಿದೆ. ಈ ಕಾಯ್ದೆಯನ್ನು ಜಾರಿಗೊಳಿಸಿದರೂ ಸಹ ದೇಶದಾದ್ಯಂತ ಈ ಒಂದು ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಇನ್ನೂ ಕೂಡ ಚಾಲ್ತಿಯಲ್ಲಿದೆ. ಸಾಕಷ್ಟು ಜನ ಈ ಒಂದು ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ನಲ್ಲಿ ತೊಡಗಿದಂತಹ ಜನ ತಮ್ಮ ಜೀವವನ್ನು ಕಳೆದುಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ಈ ಒಂದು ರೋಬೋಟ್ಸ್ಗಳನ್ನು ಈ ಒಂದು ಸ್ಕ್ಯಾವೆಂಜಿಂಗ್ ಮಾಡುವಂತಹ ಉದ್ದೇಶದಿಂದ ಬಳಸಿಕೊಳ್ಳುವುದರಿಂದ ಇದರಿಂದ ಸಾಕಷ್ಟು ಜನರ ಒಂದು ಜೀವವನ್ನು ಉಳಿಸುವುದಕ್ಕೆ ಸಹಾಯ ಆಗುತ್ತೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದಾಗಿದೆ. ಈ ರೀತಿಯಾದಂತಹ ಪಾಯಿಂಟ್ಸ್ಗಳನ್ನು ನೀವು ಆಬ್ಜೆಕ್ಟಿವ್ ಕ್ವಶನ್ ಸಲುವಾಗಿ ಮಾತ್ರ ಓದಬೇಡಿ. ಈ ಒಂದು ಕಾನ್ಸೆಪ್ಟನ್ನು ಮತ್ತು ಇಲ್ಲಿ 2013ರ ಈ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಕಾಯ್ದೆಯನ್ನು ನೆನಪಿಟ್ಕೊಳ್ಳಿ, ನೋಟ್ ಮಾಡಿ ಇಟ್ಕೊಳ್ಳಿ. ಈ ಪಾಯಿಂಟ್ಸ್ಗಳನ್ನು ಯಾವ ರೀತಿಯಾಗಿ ನಮ್ಮ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಯಾವ ರೀತಿಯಾಗಿ ಈ ಒಂದು ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಕೇರಳದಲ್ಲಿ ಮೊದಲ ಬಾರಿಗೆ ಈ ರೋಬೋಟಿಕ್ ಸ್ಕ್ಯಾವೆಂಜರ್ಗಳನ್ನು ಬಳಸಲಾಗ್ತಾ ಇದೆ ಅಂತ ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿ, ಈ ಸ್ವಚ್ಛ ಭಾರತ್ ಅಭಿಯಾನ ಮತ್ತು ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದಂತಹ ಎಸ್ಸೆಗಳು ಬಂದರೂ ಕೂಡ ಈ ಪಾಯಿಂಟನ್ನು ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಥವಾ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ನೀವೆಲ್ಲ ಓದಿರ್ತೀರಿ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತಂದರೆ ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ನಮಗೆಲ್ಲ ಗೊತ್ತಿದೆ. ಸೊ ಆ ರೀತಿಯಾದಂಥ ಹಳೆ ಕ್ವಶನ್ಗಳನ್ನು ಎಕ್ಸಾಮ್ನಲ್ಲಿ ಕೇಳೋದಿಲ್ಲ. ಸೊ ಹೀಗಾಗಿ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಅಧಿಕೃತವಾಗಿ ಬಳಸಲಾಗುವಂತಹ ಭಾಷೆಗಳು ಯಾವುವು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಇಂಗ್ಲಿಷ್ ಮತ್ತು ಅರೇಬಿಕ್, ಆಪ್ಷನ್ 2 ಪೋರ್ಚುಗೀಸ್ ಮತ್ತು ಸ್ಪ್ಯಾನಿಷ್, ಆಪ್ಷನ್ 3 ಇಂಗ್ಲಿಷ್ ಮತ್ತು ಫ್ರೆಂಚ್, ಅಥವಾ ಆಪ್ಷನ್ 4 ಇಂಗ್ಲಿಷ್ ಮಾತ್ರ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 3 ಇಂಗ್ಲಿಷ್ ಮತ್ತು ಫ್ರೆಂಚ್ ಭಾಷೆಗಳನ್ನು ಮಾತ್ರ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಅಧಿಕೃತವಾಗಿ ಬಳಸಲಾಗುತ್ತದೆ. ಆಪ್ಷನ್ 3 ಇಂಗ್ಲಿಷ್ ಆ್ಯಂಡ್ ಫ್ರೆಂಚ್ ಈಸ್ ರೈಟ್ ಆನ್ಸರ್. ಈ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ರೀಸೆಂಟಾಗಿ ನ್ಯೂಸ್ನಲ್ಲಿ ಯಾಕಿತ್ತು ಅಂತ ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ತಾದ್ರೆ, ಈ ದಕ್ಷಿಣ ಪೆಸಿಫಿಕ್ ಮಹಾಸಾಗರದಲ್ಲಿ ದ್ವೀಪ ರಾಷ್ಟ್ರವಾದಂತಹ ವನುವಾಟು ನೇತೃತ್ವದ ಈ 16 ರಾಷ್ಟ್ರಗಳ ಗುಂಪು ಈ ಹವಾಮಾನ ಬದಲಾವಣೆಯ ಸಮಸ್ಯೆಯ ವಿರುದ್ಧ ಹೋರಾಡುವಂತಹ ಪ್ರಯತ್ನದಲ್ಲಿ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯದಿಂದ ಸಲಹೆಯನ್ನು ಪಡೆಯುವಂತಹ ಮತ್ತು ಒಪಿನಿಯನ್ನನ್ನು ಪಡೆಯುವಂತಹ, ಮುಖ್ಯವಾಗಿ ಈ ಹವಾಮಾನ ಬದಲಾವಣೆಯ ಸಮಸ್ಯೆಯ ಮೇಲೆ ಯಾವ ರೀತಿಯಾಗಿ ಈ ಒಂದು ಸಮಸ್ಯೆಯನ್ನು ಪರಿಹರಿಸಬಹುದು ಅಂತ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಅಂತ ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಸೊ ಆದರೆ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರೋದೇನು ಅಂತಂದರೆ ಕಾಂಟೆಕ್ಸ್ಟ್ ಅಲ್ಲ, ಅದರ ಬ್ಯಾಕ್ಗ್ರೌಂಡ್ ಆದಂತಹ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಸೊ ಹೀಗಾಗಿ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ವಿಶ್ವ ನ್ಯಾಯಾಲಯ ಅಂತ ಕೂಡ ಈ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಥವಾ ಅಂತಾರಾಷ್ಟ್ರೀಯ ನ್ಯಾಯಾಲಯವನ್ನು ಕರೆಯಲಾಗುತ್ತದೆ. ಇದು ವಿಶ್ವಸಂಸ್ಥೆಯ ಅಥವಾ ಯುನೈಟೆಡ್ ನೇಷನ್ನ ಪ್ರಮುಖವಾದಂತಹ ನ್ಯಾಯಾಂಗ ಬಾಡಿ ಅಥವಾ ನ್ಯಾಯಾಂಗದ ಅಂಗವಾಗಿದೆ. ಸೊ ಅಷ್ಟೇ ಅಲ್ಲದೆ ಇದನ್ನು ಸ್ಥಾಪನೆ ಮಾಡಿದಂತಹ ವರ್ಷವನ್ನು ನೋಡೋದಾದರೆ ಜೂನ್ 1945ರ ಯುನೈಟೆಡ್ ನೇಷನ್ನ ಚಾರ್ಟರ್ನ ಅಡಿಯಲ್ಲಿ ಏಪ್ರಿಲ್ 1946ರಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಥವಾ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸನ್ನು ಪ್ರಾರಂಭ ಮಾಡಲಾಯಿತು. ಸೊ ಈ ನ್ಯಾಯಾಲಯದ ಪೀಠ ಎಲ್ಲಿದೆ ಅಂತಂದರೆ ಈ ನೆದರ್ಲ್ಯಾಂಡ್ನ ಹೇಗ್ ಅನ್ನುವ ನಗರದಲ್ಲಿ ಪೀಸ್ ಪ್ಯಾಲೇಸ್ ಅನ್ನುವ ಕಟ್ಟಡದಲ್ಲಿ ಅಥವಾ ಬಿಲ್ಡಿಂಗ್ನಲ್ಲಿ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯ ಲೊಕೇಟ್ ಆಗಿದೆ. ನೆನ್ಪಿಟ್ಕೊಳ್ಳಿ, ನೆದರ್ಲ್ಯಾಂಡ್ನ ಹೇಗ್ ಅನ್ನುವ ನಗರದಲ್ಲಿ ಪೀಸ್ ಪ್ಯಾಲೇಸ್ನಲ್ಲಿ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯ ಲೊಕೇಟ್ ಆಗಿದೆ. ಸೊ ಅಷ್ಟೇ ಅಲ್ಲದೆ ಈ ಯುನೈಟೆಡ್ ನೇಷನ್ ಅಥವಾ ವಿಶ್ವಸಂಸ್ಥೆಯ ಪ್ರಮುಖವಾದಂತಹ 6 ಅಂಗಗಳಲ್ಲಿ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯ ಏನಿದೆ ಇದರ ಹೆಡ್ ಕ್ವಾರ್ಟರ್ ಅಥವಾ ಇದರ ಪೀಠ ಏನಿದೆ ಈ ಯುನೈಟೆಡ್ ಸ್ಟೇಟ್ಸ್ನಿಂದ ಹೊರಗಿರುವಂತಹ ಒಂದೇ ಒಂದು
ಅಂಗವಾಗಿದೆ. ಸೊ ಈ ಯುನೈಟೆಡ್ ನೇಷನ್ನ 6 ಪ್ರಮುಖ ಅಂಗಗಳು ಯಾವುವು ಅಂತ ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ 6 ಅಂಗಗಳಲ್ಲಿ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯ ಮಾತ್ರ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಇರದೆ ನೆದರ್ಲ್ಯಾಂಡ್ನ ಹೇಗ್ನಲ್ಲಿ ಇದೆ ಅಂತ ನಾವು ಈ ಒಂದು ಡಿಫ್ರೆನ್ಷಿಯೇಷನನ್ನು ಅರ್ಥ ಮಾಡ್ಕೊಂಡ್ವಿ. ಸೊ ಅಷ್ಟೇ ಅಲ್ಲದೆ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಪ್ರಮುಖವಾಗಿ ಯಾವುದೇ ರೀತಿಯಾದಂತಹ ಕೇಸಸ್ಗಳನ್ನು ಅಥವಾ ಒಂದು ಡಿಸ್ಕಷನನ್ನು ಮಾಡುವಂತಹ ಅಧಿಕೃತವಾದಂತಹ ಭಾಷೆಗಳು ಯಾವುವು ಅಂತಂದರೆ ಫ್ರೆಂಚ್ ಮತ್ತು ಇಂಗ್ಲಿಷ್ ಈ 2 ಭಾಷೆಗಳನ್ನು ಮಾತ್ರ ಈ ಒಂದು ನ್ಯಾಯಾಲಯದಲ್ಲಿ ಅಧಿಕೃತವಾಗಿ ಬಳಸಲು ಅವಕಾಶವನ್ನು ಈ ಅಂತಾರಾಷ್ಟ್ರೀಯ ನ್ಯಾಯಾಲಯ ಮಾಡಿಕೊಡುತ್ತದೆ. ಸೊ ಅಷ್ಟೇ ಅಲ್ಲದೆ ಈ ಒಂದು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಪ್ರಮುಖವಾದಂತಹ ಮ್ಯಾಂಡೇಟ್ಸ್ಗಳು ಅಥವಾ ಕಾರ್ಯಗಳು ಏನು ಅಂತ ತಿಳ್ಕೊಳ್ಳೋದಾದರೆ, ಆಗಲೇ ತಿಳಿಸಿದ ಹಾಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂತ ಇದನ್ನು ಕರೆಯಲಾಗುತ್ತೆ. ಸೊ ಹೀಗಾಗಿ ಯಾವುದೇ 2 ರೀತಿಯಾದಂತಹ ಪ್ರಮುಖವಾದಂತಹ ಪ್ರಕರಣಗಳನ್ನು ಈ ಒಂದು ನ್ಯಾಯಾಲಯದಲ್ಲಿ ಎಂಟರ್ಟೈನ್ ಮಾಡಲಾಗುತ್ತದೆ. ಸೊ ಅದರಲ್ಲಿ ಪ್ರಮುಖವಾಗಿ ಯಾವುದೇ 2 ದೇಶಗಳು ತಮ್ಮ ನಡುವಿನ ಯಾವುದೇ ಒಂದು ಕಾನೂನಿನ ವಿವಾದಗಳಿಗೆ ಸಂಬಂಧಿಸಿದಂತೆ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೊರೆ ಹೋಗುವಂತಹ ಅವಕಾಶವನ್ನು ಈ ICJ ಮಾಡಿಕೊಡುತ್ತೆ. ಅಷ್ಟೇ ಅಲ್ಲದೆ ಅದರಲ್ಲಿ ಪ್ರಮುಖವಾಗಿ ಈ 2 ದೇಶಗಳ ನಡುವಿನ ವಿವಾದಾತ್ಮಕವಾದಂತಹ ಪ್ರಕರಣಗಳನ್ನು ಕೂಡ ಇದರಲ್ಲಿ ಬಗೆಹರಿಸುವಂತಹ ಒಂದು ಪ್ರೊಸೀಡಿಂಗ್ಸನ್ನು ಈ ಒಂದು ನ್ಯಾಯಾಲಯದಲ್ಲಿ ಮಾಡಲಾಗುತ್ತದೆ. ಅಷ್ಟೇ ಅಲ್ಲದೆ ಈ ವಿಶ್ವಸಂಸ್ಥೆಯ ಪ್ರಮುಖ ಅಂಗಗಳು ಮತ್ತು ವಿಶೇಷ ಏಜೆನ್ಸಿಗಳಿಗೆ ಕೆಲವೊಂದಿಷ್ಟು ಸಲಹೆಗಳನ್ನು ಅಥವಾ ಅಭಿಪ್ರಾಯಗಳನ್ನು ನೀಡುವಂತಹ ಕೆಲಸವನ್ನು ಕೂಡ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯ ಮಾಡುತ್ತದೆ. ಯಾವ ರೀತಿಯಾಗಿ ನಮ್ಮ ಭಾರತದ ರಾಷ್ಟ್ರಪತಿಗಳು ನಮ್ಮ ಸುಪ್ರೀಂ ಕೋರ್ಟ್ನ ಜಡ್ಜಸ್ಗಳಿಂದ ಒಂದು ಒಪಿನಿಯನ್ ಅಥವಾ ಒಂದು ಅಭಿಪ್ರಾಯವನ್ನು ಸಲಹೆಯನ್ನು ಪಡೆದುಕೊಳ್ಳುವಂತಹ ಅವಕಾಶವನ್ನು ನಮ್ಮ ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನ ಮಾಡಿಕೊಡುತ್ತದೆ. ಅದೇ ರೀತಿಯಾಗಿ ವಿಶ್ವಸಂಸ್ಥೆಗೆ ತಮ್ಮ ಒಪಿನಿಯನನ್ನು ಅಥವಾ ಸಲಹೆಯನ್ನು ನೀಡುವಂತಹ ಅಧಿಕಾರ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಇರುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ವಿವಾದಾತ್ಮಕವಾದಂತಹ ಪ್ರಕರಣಗಳಲ್ಲಿ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯದಿಂದ ನೀಡಲಾದಂತಹ ತೀರ್ಪುಗಳು ಅಂತಿಮವಾಗಿರುತ್ತವೆ ಮತ್ತು ಈ ಪ್ರಕರಣದಲ್ಲಿ ಭಾಗಿಯಾದಂತಹ ಕಕ್ಷಿದಾರರಿಗೆ ಮೇಲ್ಮನವಿಯನ್ನು ಮಾಡುವಂತಹ ಯಾವುದೇ ಒಂದು ಅವಕಾಶ ಇರುವುದಿಲ್ಲ. ಆ ಒಂದು ತೀರ್ಪಿಗೆ ಬದ್ಧವಾಗುವಂತಹ ಒಂದು ಮ್ಯಾಂಡೇಟ್ ಅಥವಾ ಒಂದು ಬೈಂಡಿಂಗ್ ಆದಂತಹ ಜಜ್ಮೆಂಟ್ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯ ಮಾಡಿಕೊಡುತ್ತದೆ. ಇನ್ನು ಈ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಭಾಗವಹಿಸುವಂತಹ ನ್ಯಾಯಾಧೀಶರ ಸಂಖ್ಯೆಯನ್ನು ನೋಡೋದಾದರೆ, ಪ್ರತಿ 9 ವರ್ಷಗಳಿಗೆ ಚುನಾಯಿತರಾಗುವಂತಹ 15 ನ್ಯಾಯಾಧೀಶರನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯ ಒಳಗೊಂಡಿರುತ್ತದೆ. ಮುಖ್ಯವಾಗಿ ಈ ಒಂದು ನ್ಯಾಯಾಲಯದಲ್ಲಿ ಜಡ್ಜ್ ಆಗಬೇಕು ಅಂತಂದರೆ 15 ನ್ಯಾಯಾಧೀಶರಲ್ಲಿ ಒಬ್ಬರಾಗಬೇಕು ಅಂತಂದರೆ ಮುಖ್ಯವಾಗಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ, ಯುನೈಟೆಡ್ ನೇಷನ್ನ ಜನರಲ್ ಅಸೆಂಬ್ಲಿ ಮತ್ತು ಯುನೈಟೆಡ್ ನೇಷನ್ನ ಸೆಕ್ಯೂರಿಟಿ ಕೌನ್ಸಿಲ್ ಅಥವಾ ಭದ್ರತಾ ಮಂಡಳಿ ಈ 2 ಸಂಸ್ಥೆಗಳಲ್ಲೂ ಕೂಡ ಸಂಪೂರ್ಣವಾದಂತಹ ಬಹುಮತವನ್ನು ಪಡೆದಂತಹ ವ್ಯಕ್ತಿಗೆ ಈ ಒಂದು 15 ನ್ಯಾಯಾಧೀಶರಲ್ಲಿ ಒಬ್ಬರಾಗುವಂತಹ ಒಂದು ಅವಕಾಶ ಇರುತ್ತದೆ. ಸೊ ಈ ನ್ಯಾಯಾಧೀಶರಾದಂತಹ ವ್ಯಕ್ತಿ 9 ವರ್ಷಗಳ ಅವಧಿಯವರೆಗೆ ಜಡ್ಜ್ ಆಗಿ ಈ ಒಂದು ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ಅಷ್ಟೇ ಅಲ್ಲದೆ ಪ್ರತಿ 3 ವರ್ಷಗಳಿಗೆ ಒಮ್ಮೆ 1/3 ಭಾಗದಷ್ಟು ಈ ನ್ಯಾಯಾಲಯದ ಜಡ್ಜಸ್ಗಳನ್ನು ಚೇಂಜ್ ಮಾಡಲಾಗುತ್ತೆ. ಅಂತಂದರೆ ಈ 15ರಲ್ಲಿ 5 ನ್ಯಾಯಾಧೀಶರನ್ನು ಪ್ರತಿ 3 ವರ್ಷಗಳಿಗೊಮ್ಮೆ ಬದಲಾಯಿಸಲಾಗುತ್ತದೆ. ಸೊ ಒಮ್ಮೆ ನ್ಯಾಯಾಧೀಶರಾದಂತಹ ವ್ಯಕ್ತಿಯನ್ನು ಮರು ಚುನಾವಣೆ ಮಾಡುವಂತಹ ಒಂದು ಅನುಕೂಲ ಕೂಡ ಈ ಒಂದು ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಇರುತ್ತದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ ಇನ್ಫಾರ್ಮೇಷನ್ ಆಫ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಈಗ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ವಿಶ್ವಸಂಸ್ಥೆಯ 6 ಪ್ರಮುಖವಾದಂತಹ ಅಂಗಗಳು ಯಾವುವು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಈ ಪ್ರಸಿದ್ಧವಾದಂತಹ ಕರಕಟ್ಟಂ ಅನ್ನುವ ಜನಪ್ರಿಯ ಜಾನಪದ ನೃತ್ಯ ಯಾವ ರಾಜ್ಯದಲ್ಲಿ ಪರ್ಫಾರ್ಮ್ ಮಾಡಲಾಗುತ್ತದೆ? ಯಾವ ರಾಜ್ಯದಲ್ಲಿ ಇದು ಪ್ರಸಿದ್ಧವಾಗಿದೆ ಅಂತ ಈ ಕರಕಟ್ಟಂ ನೃತ್ಯದ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾವ ರಾಜ್ಯ ಅಂತ ಪ್ರಶ್ನೆಯ ಉತ್ತರವನ್ನು ತಿಳಿದುಕೊಳ್ಳೋಣ. ಆಪ್ಷನ್ 1 ತಮಿಳುನಾಡು, ಆಪ್ಷನ್ 2 ಕರ್ನಾಟಕ, ಆಪ್ಷನ್ 3 ತೆಲಂಗಾಣ ಅಥವಾ ಆಪ್ಷನ್ 4 ಮೇಲಿನ ಎಲ್ಲವೂ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 1 ತಮಿಳುನಾಡಿನಲ್ಲಿ ಈ ಕರಕಟ್ಟಂ ಅನ್ನುವ ಒಂದು ಪ್ರಸಿದ್ಧವಾದಂತಹ ಜನಪದ ನೃತ್ಯ ನಾವು ಕಾಣಬಹುದಾಗಿದೆ. ಸೊ ಆಪ್ಷನ್ 1 ತಮಿಳುನಾಡು ಇಸ್ ರೈಟ್ ಆನ್ಸರ್. ಈ ಕರಕಟ್ಟಂ ಅನ್ನುವ ಈ ನೃತ್ಯ ನ್ಯೂಸ್ನಲ್ಲಿ ಬಂದಿತ್ತು ಯಾಕೆ ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಕರಕಟ್ಟಂ ನೃತ್ಯಗಾರ್ತಿಯಾದಂತಹ ಈ
ವಿ ದುರ್ಗಾದೇವಿ ಅವರಿಗೆ ಇತ್ತೀಚೆಗೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರವನ್ನು ಆ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ಹೀಗಾಗಿ ನಮ್ಮ ಭಾರತದ ಪ್ರಧಾನಮಂತ್ರಿಯವರಿಂದ ಈ ಪ್ರಶಸ್ತಿ ವಿಜೇತರಾದಂತಹ ವಿ ದುರ್ಗಾದೇವಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಾಗಿದೆ ಅಂತ ಕಾಂಟೆಕ್ಸ್ಟ್ನಲ್ಲಿ ಅಥವಾ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಕರಕಟ್ಟಂ ಅನ್ನುವ ನೃತ್ಯ ನ್ಯೂಸ್ನಲ್ಲಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಈ ಮರಿಯಮ್ಮನ್ ಅನ್ನುವ ದೇವಿಯನ್ನು ಆರಾಧನೆ ಮಾಡುವಂತಹ ಒಂದು ಉದ್ದೇಶದಿಂದ ಈ ನೃತ್ಯವನ್ನು ಪರ್ಫಾರ್ಮ್ ಮಾಡಲಾಗುತ್ತದೆ. ಸೊ ಈ ಒಂದು ಉತ್ಸವದಲ್ಲಿ ರೋಡ್ ಶೋಗಳು ಮತ್ತು ಇತರ ಸಮ್ಮೇಳನಗಳು ಮತ್ತು ಈ ಜಾನಪದ ನೃತ್ಯಗಳ ರೂಪವಾಗಿ ಈ ಕರಕಟ್ಟಂ ಅನ್ನುವ ನೃತ್ಯವನ್ನು ಪರ್ಫಾರ್ಮ್ ಮಾಡಲಾಗುತ್ತೆ, ಪ್ರದರ್ಶನ ಮಾಡಲಾಗುತ್ತದೆ. ಆಗಲೇ ತಿಳಿಸಿದ ಹಾಗೆ ಈ ಮರಿಯಮ್ಮನ್ ಅನ್ನುವ ದೇವತೆ, ಮಳೆ ದೇವತೆಯಾದಂತಹ ಈ ಮರಿಯಮ್ಮನಿಗೆ ತಮ್ಮ ಅಸ್ತಿತ್ವಕ್ಕೆ ಮತ್ತು ಈ ಒಂದು ಮಳೆ ಸುರಿಸಿದಂತಹ ಒಂದು ಕಾರಣಕ್ಕಾಗಿ ಋಣಿಯಾಗಿ ಈ ಒಂದು ನೃತ್ಯವನ್ನು ಪರ್ಫಾರ್ಮ್ ಮಾಡಲಾಗುತ್ತೆ ನೃತ್ಯಗಾರರಿಂದ. ಸೊ ಸೃಜನಶೀಲವಾದಂತಹ ಸಂಪ್ರದಾಯದಲ್ಲಿ ಈ ಒಂದು ಕರಕಟ್ಟಂ ನೃತ್ಯ ಕೂಡ ಭಾಗಿಯಾಗಿ ಈ ಒಂದು ನೃತ್ಯವನ್ನು ಪರ್ಫಾರ್ಮ್ ಮಾಡಲಾಗುತ್ತೆ, ಡ್ಯಾನ್ಸನ್ನು ಪರ್ಫಾರ್ಮ್ ಮಾಡಲಾಗುತ್ತೆ. ಸೊ ಮುಖ್ಯವಾಗಿ ಇತ್ತೀಚಿನ ವರ್ಷಗಳಲ್ಲಿ ಈ ಕರಕಟ್ಟಂ ಅನ್ನುವ ನೃತ್ಯದಲ್ಲಿ ಸಾಕಷ್ಟು ಮಾಡರ್ನೈಸೇಷನನ್ನು ಮಾಡಲಾಗಿದ್ದು ಇದರ ಮೂಲವಾದಂತಹ ನೃತ್ಯದಿಂದ ಸಾಕಷ್ಟು ಅಪ್ಡೇಟ್ಸ್ಗಳನ್ನು ಈ ನೃತ್ಯ ಕಂಡುಕೊಂಡಿದೆ. ಈ ಕರಕಟ್ಟಂ ನೃತ್ಯವನ್ನು ಪ್ರಮುಖವಾಗಿ ತಮಿಳುನಾಡಿನಲ್ಲಿ ಆಚರಿಸಿದರೂ ಕೂಡ ಕೇರಳದ ಕೆಲವೊಂದಿಷ್ಟು ಭಾಗಗಳಲ್ಲಿ ಕೂಡ ಈ ಕರಕಟ್ಟಂ ಅನ್ನುವ ನೃತ್ಯವನ್ನು ಪ್ರದರ್ಶನ ಮಾಡಲಾಗುತ್ತದೆ. ಮುಖ್ಯವಾಗಿ ಈ ನೃತ್ಯವನ್ನು ಪ್ರದರ್ಶಿಸುವಂತಹ ಕಲಾವಿದರು ಬೆಂಕಿಯನ್ನು ಊದುವುದು, ಕಣ್ಣುಗಳಿಗೆ ಸೂಜಿಗಳನ್ನು ಸೇರಿಸುವಂತಹ ಅಥವಾ ಚುಚ್ಚಿಕೊಳ್ಳುವುದು ಮತ್ತು ಈ ಪ್ರದರ್ಶಕರ ಹಿಂಭಾಗದಲ್ಲಿ ನೆಲಕ್ಕೆ ಸಮಾನಾಂತರವಾಗಿ ಬಾಟಲಿಯನ್ನು ಹಿಡಿದುಕೊಳ್ಳುವಾಗ ಸಮತೋಲನವನ್ನು ಬ್ಯಾಲೆನ್ಸನ್ನು ಮಾಡಿಕೊಂಡು ಡ್ಯಾನ್ಸನ್ನು ಪರ್ಫಾರ್ಮ್ ಮಾಡಲಾಗುತ್ತೆ ಈ ಕರಕಟ್ಟಂ ಅನ್ನುವ ನೃತ್ಯದಿಂದ. ಸೊ ಆಗಲೇ ತಿಳಿಸಿದ ಹಾಗೆ ಈ ಮೂಲವಾದಂತಹ ಕರಕಟ್ಟಂ ನೃತ್ಯದಿಂದ ಸಾಕಷ್ಟು ಅಪ್ಡೇಟ್ಸ್ಗಳನ್ನು ಈ ಒಂದು ಡ್ಯಾನ್ಸ್ ಒಂದು ರೂಪದಲ್ಲಿ ಮಾಡಲಾಗ್ತಾ ಇದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಈ ಅಟ್ಟುಕಲ್ ಪೊಂಗಲ್ ಅನ್ನುವ ಜನಪ್ರಿಯ ಮಹಿಳಾ ಹಬ್ಬವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಯಾವ ರಾಜ್ಯ ಅಂತ ಗುರುತಿಸಬೇಕಾಗಿದ್ದು ಆಪ್ಷನ್ 1 ಕೇರಳ, ಆಪ್ಷನ್ 2 ತಮಿಳುನಾಡು, ಆಪ್ಷನ್ 3 ತೆಲಂಗಾಣ ಅಥವಾ ಆಪ್ಷನ್ 4 ಪಶ್ಚಿಮ ಬಂಗಾಳ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 1 ಕೇರಳ ರಾಜ್ಯದಲ್ಲಿ ಈ ಅಟ್ಟುಕಲ್ ಪೊಂಗಲ್ ಅನ್ನುವ ಜನಪ್ರಿಯವಾದಂತಹ ಮಹಿಳಾ ಉತ್ಸವವನ್ನು, ಇದು ಜಗತ್ ಪ್ರಸಿದ್ಧವಾದಂತಹ ಮಹಿಳಾ ಹಬ್ಬವಾಗಿದೆ. ಸೊ ಇದನ್ನು ಎಲ್ಲಿ ಆಚರಣೆ ಮಾಡಲಾಗುತ್ತೆ ಅಂತಂದರೆ ಕೇರಳದಲ್ಲಿ ಅಟ್ಟುಕಲ್ ಪೊಂಗಲ್, ನೆನ್ಪಿಟ್ಕೊಳ್ಳಿ. ಸೊ ರೀಸೆಂಟಾಗಿ ಕಾಂಟೆಕ್ಸ್ಟ್ನಲ್ಲಿ ಅಟ್ಟುಕಲ್ ಪೊಂಗಲ್ ಅಥವಾ ಪೊಂಗಲ್ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಬರುವಂತಹ ಕೆಲವೊಂದಿಷ್ಟು ದಿನಗಳಲ್ಲಿ ಈ 10 ದಿನಗಳವರೆಗೆ ಸುದೀರ್ಘವಾಗಿ ಆಚರಿಸುವಂತಹ ಉತ್ಸವವಾದಂತಹ ಈ ಮಹಿಳಾ ಧಾರ್ಮಿಕ ಹಬ್ಬವನ್ನು, ಅಟ್ಟುಕಲ್ ಪೊಂಗಲ್ ಅನ್ನುವ ಒಂದು ಹಬ್ಬವನ್ನು ಕೇರಳದಲ್ಲಿ ಆಚರಿಸುವಂತಹ ಸಿದ್ಧತೆಗಳು ನಡೀತಾ ಇವೆ ಅಂತ ಕಾಂಟೆಕ್ಸ್ಟ್ನಲ್ಲಿ ಬಂದಿತ್ತು. ಈ ಒಂದು ವಿಡಿಯೋದಲ್ಲಿ ನೋಡುವ ಪ್ರಕಾರ ಯಾವ ರೀತಿಯಾಗಿ ಮಹಿಳೆಯರು ಸಾಮೂಹಿಕವಾಗಿ ಅಡಿಗೆ ಮಾಡುವ ಅಥವಾ ಒಂದು ನೈವೇದ್ಯವನ್ನು ಪ್ರಿಪೇರ್ ಮಾಡುವಂತಹ ಪ್ರೋಸೆಸನ್ನು ಈ ಒಂದು ಅಟ್ಟುಕಲ್ ಪೊಂಗಲ್ ಅನ್ನುವ ಉತ್ಸವದಂದು ಮಾಡಲಾಗುತ್ತೆ. ಮುಖ್ಯವಾಗಿ ಕೇರಳದ ಈ ತಿರುವನಂತಪುರಂನಲ್ಲಿರುವಂತಹ ಅಟ್ಟುಕಲ್ ಭಗವತಿ ದೇವಸ್ಥಾನದಲ್ಲಿ ವಾರ್ಷಿಕವಾಗಿ 10 ದಿನಗಳವರೆಗೆ ಈ ಒಂದು ಉತ್ಸವವನ್ನು ಮಹಿಳೆಯರಿಂದ ಆಚರಣೆ ಮಾಡಲಾಗುತ್ತದೆ. ಸೊ ಈ ಹಬ್ಬವನ್ನು ಅಟ್ಟುಕಲ್ ಭಗವತಿಗೆ ಸಮರ್ಪಿತವಾಗಿ ಅಥವಾ ಆ ದೇವಿಯನ್ನು ದೇವತೆ ಕಿನ್ನಕಿ ಅಥವಾ ಭದ್ರಕಾಳಿ ಅಂತ ಕೂಡ ಈ ಒಂದು ಮಹಿಳೆಯರಿಂದ ಅಥವಾ ಜನರಿಂದ ಆರಾಧನೆ ಮಾಡಲಾಗುತ್ತದೆ. ಪ್ರತಿ ವರ್ಷವೂ ಆಚರಿಸುವಂತಹ ಈ ಅಟ್ಟುಕಲ್ ಪೊಂಗಲ ಅನ್ನುವ ಒಂದು ಹಬ್ಬವನ್ನು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಸಾಮಾನ್ಯವಾಗಿ ಆಚರಿಸಲಾಗುತ್ತದೆ. ಸೊ ಅಷ್ಟೇ ಅಲ್ಲದೆ ಈ ಅಟ್ಟುಕಲ್ ಪೊಂಗಲ ಅನ್ನುವ ಹಬ್ಬ ವಿಶ್ವದಲ್ಲಿ ಪ್ರಸಿದ್ಧವಾಗಿದೆ. ಯಾಕೆ ಅಂತಂತಂದರೆ ಈ ಮಹಿಳೆಯರ ಅತಿ ದೊಡ್ಡ ವಾರ್ಷಿಕ ಸಭೆಯಾಗಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡನ್ನು ಮಾಡಿದಂತಹ, ಅಂದರೆ ಅಷ್ಟು ಪ್ರಮಾಣದ ಮಹಿಳೆಯರನ್ನು, ಅಷ್ಟು ಸಂಖ್ಯೆಯ ಮಹಿಳೆಯರನ್ನು ಈ ಒಂದೇ ಹಬ್ಬದಲ್ಲಿ, ಉತ್ಸವದಲ್ಲಿ ನಾವು ಕಾಣಬಹುದಾಗಿದೆ. ಸೊ ಹೀಗಾಗಿ ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡನ್ನು ಮಾಡಿದಂತಹ ಒಂದು ಉತ್ಸವವಾಗಿದೆ. ಇದನ್ನು ಕೇರಳದಲ್ಲಿ ಪರ್ಫಾರ್ಮ್ ಮಾಡಲಾಗುತ್ತೆ. ಈ ವಿಡಿಯೋದಲ್ಲಿ ಕೂಡ ನೀವು ಡೀಟೇಲ್ ಆಗಿ ಯಾವ ರೀತಿಯಾಗಿ ಈ ಒಂದು ಆಚರಣೆಯನ್ನು ಮಾಡಲಾಗುತ್ತೆ ಅಂತ ತಿಳ್ಕೊಂಡ್ರಿ. ಆ ಒಂದು ನೈವೇದ್ಯವನ್ನು ಸಾಮೂಹಿಕವಾಗಿ ಮಹಿಳೆಯರಿಂದ ಪ್ರಿಪೇರ್ ಮಾಡಿ ನೈವೇದ್ಯವನ್ನು ದೇವಿಗೆ ಸಮರ್ಪಿಸಲಾಗುತ್ತದೆ. ಭಗವತಿ ದೇವಸ್ಥಾನ ಅಥವಾ ಭದ್ರಕಾಳಿ ಅಂತ ಕೂಡ ಈ ಅಟ್ಟುಕಲ್ ಪೊಂಗಲ್ ಅನ್ನುವ ಒಂದು ಉತ್ಸವದಲ್ಲಿ ದೇವತೆಯನ್ನು ಪೂಜೆ ಮಾಡಲಾಗುತ್ತದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ ಇನ್ಫಾರ್ಮೇಷನ್ ಆಫ್ ಅಟ್ಟುಕಲ್ ಪೊಂಗಲ. ಇನ್ನು ಇವತ್ತು ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ.
ಮೊದಲನೇ ಆರ್ಟಿಕಲ್ನಲ್ಲಿ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರ ಇದಕ್ಕೆ ಸಂಬಂಧಪಟ್ಟಂತಹ 2008ರಿಂದ ಯಾವ ರೀತಿಯಾಗಿ ಈ ಒಂದು ಜನೌಷಧಿ ಕೇಂದ್ರಗಳು ಬಡವರಿಗೆ ಕೈಗೆಟುಕುವಂತಹ ದರದಲ್ಲಿ ಆರೋಗ್ಯ ರಕ್ಷಣೆಗಾಗಿ ಔಷಧಿಗಳನ್ನು ಒದಗಿಸ್ತಾ ಇವೆ ಮತ್ತು ಯಾವ ರೀತಿಯಾಗಿ ಈ ಕೇಂದ್ರಗಳನ್ನು ಸ್ಥಾಪನೆ ಮಾಡಬಹುದು ಮತ್ತು ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಈ ಕೇಂದ್ರಗಳು ಸ್ಥಾಪನೆಯಾಗ್ತಾ ಇವೆ ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಜನರಿಕ್ ಔಷಧಗಳ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ನಂತರದ ಆರ್ಟಿಕಲ್ನಲ್ಲಿ ದೇಶದಲ್ಲಿ ಮೊದಲ ಬಾರಿಗೆ ಈ ಮ್ಯಾನ್ ಹೋಲ್ಗಳನ್ನು ಸ್ವಚ್ಛಗೊಳಿಸುವ ಒಂದು ಉದ್ದೇಶದಿಂದ ರೋಬೋಟಿಕ್ ಆರ್ಮ್ಸ್ಗಳನ್ನು ಅಥವಾ ರೋಬೋಟಿಕ್ ಸ್ಕ್ಯಾವೆಂಜರ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಕೇರಳದಲ್ಲಿ ಮೊದಲ ಬಾರಿಗೆ ಈ ರೀತಿಯಾದಂತಹ ಪ್ರಯತ್ನವನ್ನು ಮಾಡಲಾಗಿದೆ ಅಂತ ತಿಳ್ಕೊಂಡ್ವಿ. ನಂತರ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಮತ್ತು ಈ ಮಾನವನ ಮಲವನ್ನು ಎತ್ತುವಂತಹ ನೈರ್ಮಲೀಕರಣ ಮಾಡುವಂತಹ ಈ ಒಂದು ಕಾನ್ಸೆಪ್ಟನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಬಗ್ಗೆ ಈ ಒಂದು ಡೀಟೇಲ್ ಇನ್ಫಾರ್ಮೇಷನನ್ನು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಕರಕಟ್ಟಂ ಅನ್ನುವ ನೃತ್ಯ ಯಾವ ರೀತಿಯಾಗಿ ತಮಿಳುನಾಡಿನಲ್ಲಿ ಪರ್ಫಾರ್ಮ್ ಮಾಡಲಾಗುತ್ತೆ ಮತ್ತು ಯಾವ ರೀತಿಯಾಗಿ ಇದನ್ನು ಆಚರಣೆ ಮಾಡಲಾಗುತ್ತೆ ಅಂತ ಕೂಡ ರೀಸೆಂಟಾಗಿ ಈ ಒಂದು ಕರಕಟ್ಟಂ ನೃತ್ಯಗಾರ್ತಿಗೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರವನ್ನು ಕೂಡ ನೀಡಲಾಯಿತು ಅಂತ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಅಟ್ಟುಕಲ್ ಪೊಂಕಲ ಅನ್ನುವ ಹಬ್ಬವನ್ನು ಕೇರಳದಲ್ಲಿ ಶ್ರದ್ಧಾಪೂರ್ವಕವಾಗಿ ಆಚರಿಸಲಾಗುತ್ತದೆ ಮತ್ತು ಇದರ ಮಹತ್ವವನ್ನು ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಖ್ಯವಾಗಿ ಮಹಿಳೆಯರ ಈ ಶಬರಿಮಲ ಅಂತ ಕೂಡ ಈ ಅಟ್ಟುಕಲ್ ಪೊಂಕಲ ಅನ್ನು ಕರೆಯಲಾಗುತ್ತದೆ ಅಂತ ತಿಳ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಹ್ಯಾವ್ ಅ ನೈಸ್ ಡೇ.